ನನಗೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಬೇಕಂತ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ. ಆದರೆ ಇವಾಗೇನೋ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನೆಲ್ಲ ನಾನೇ ಡೆಕೋರೇಷನ್ ಮಾಡಿದ್ದು. ಇದನ್ನೆಲ್ಲ ನೋಡಿದಾಗ ಓ ಇದನ್ನು ನಾನು ಮಾಡಿದ್ದಲ್ವಾ ಅನ್ನೋ ಪ್ರೌಡ್ ಫೀಲ್ ನನಗಾಗುತ್ತೆ. ಇನ್ನು ಇದೇ ಟೈಮ್ಗೆ ಇದನ್ನೆಲ್ಲ ಕ್ಲೀನ್ ಮಾಡೋ ಟೈಮ್ಗೆ ನನ್ನ ಮಗಳೇತಿದ್ದು, ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಹಾಗೆ ರೆಡಿ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅಣ್ಣ ಇನ್ನು ಅವಳಿಗೆ ಮಧ್ಯಾಹ್ನದ ಊಟ ಟೈಮ್ ಆಗಿತ್ತು. ಅದಕ್ಕೆ ಅಂತ ಕ್ಯಾರೆಟ್ ಪ್ಯೂರಿನ ಮಾಡಿ ತಿನ್ನಿಸ್ದೆ. ಇನ್ನು ಪಪ್ಪಾಯ ಹಣ್ಣು ಕಿತ್ಕೊಬಂದಿದ್ರು ಅಮ್ಮ ಗಿಡದಿಂದ. ನನ್ನ ಮಗ ನಾನೇ ಕಟ್ ಮಾಡ್ತೀನಿ ಅಮ್ಮ ಕೊಡುವಿಲ್ಲಿ ಅಂತ ಹೇಳ್ಬಿಟ್ಟು ಅವನೇ ಕಟ್ ಮಾಡಿಬಿಟ್ಟು ಕೊಡ್ತಾಯಿದ್ದ. ನಾನು ನನ್ನ ಮಗ ಇಬ್ಬರು ಪರಂಗಿ ಹಣ್ಣು ತಿಂತಾಯಿತ್ತು. ಇನ್ನು ಅದನ್ನೇ ಪರಂಗಿ ಹಣ್ಣು ಸ್ವಲ್ಪ ಪೇಸ್ಟ್ ಪ್ಯಾಕಾಗಿ ಪಪ್ಪಾಯ ಪೇಸ್ಟ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೋತಾಯಿದ್ದೆ. ಅಕ್ಕಿ ಹಿಟ್ಟು ಮತ್ತು ಪಪ್ಪಾಯನ ಚೆನ್ನಾಗಿ ಸ್ನ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಅದೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಇದ್ದು ಆಮೇಲಿಂದ ಮುಖನ ತೊಳೆದ್ರೆ ನೋಡಿ ಎಷ್ಟು ಕ್ಲಿಯರಾಗಿ ಮುಖ ಕಾಣಿಸ್ತೈತೆ ಅಲ್ವಾ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಮರಿದೇ ನನ್ನ ಅಕೌಂಟ್ನ ಫಾಲೋ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.